ಚಲಿಸುತ್ತಿದ್ದ ಕಾರೊಂದು ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಹುರಿದ ಘಟನೆ ಶಿವಮೊಗ್ಗ ಜಿಲ್ಲೆ ಸೊರಬ ಪಟ್ಟಣದ ಶ್ರೀ ರಂಗನಾಥ ದೇವಸ್ಥಾನದ ಮುಂಭಾಗ ಬುಧವಾರ ಬೆಳಗ್ಗೆ ನಡೆದಿದೆ. ಹೌದು, ನೋಡುತ್ತಿದ್ದಂತೆ ಬೆಂಕಿಯ ಕೆನ್ನಾಲಿಗೆಗೆ ಮಾರುತಿ ಸುಜುಕಿ ಸಿಯಾಸ್ ಕಾರು ಭಸ್ಮವಾಗಿದೆ. ಪಟ್ಟಣದ ಕಾನಕೇರಿ ಬಡಾವಣೆ ನಿವಾಸಿ ರಾಜಶೇಖರಯ್ಯ ಹಿರೇಮಠ ಅವರು ತಮ್ಮ ನಿವಾಸದಿಂದ ಆಗಮಿಸಿದ್ದಾರೆ. ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆ ಸ್ಥಳೀಯರ ಸಹಾಯದಿಂದ ಬೆಂಕಿ ನಂದಿಸಲು ಯತ್ನಿಸಿದ್ದಾರೆ. ಅಷ್ಟರಾಗಲೇ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿತ್ತು. ಅದೃಷ್ಟವಶಾತ್ ಯಾವುದೇ ಜೀವಹಾನಿಯಾಗಿಲ್ಲ. ಕ್ಯಾಂಟೀನ್ ಓಪನ್ ಮಾಡೋಣ ಅಂತ ಬಂದೆ. ಓಯಿಲ್ ಶಾರ್ಟೇಜ್ ಆಗಿ ಬೆಂಕಿ ಹತ್ತಿತ್ತು ಗಾಡಿಗೆ. ಹತ್ತಿತ್ತುವಾಗ ಬೆಂಕಿ ಹತ್ತಿ ಇಲ್ಲಿತ್ತು. ಫೈರ್ ಆಫೀಸಿಗೆ ಫೋನ್ ಮಾಡಿದ್ವಿ. ಅವ್ರು ಬಂದು ಒಂದು 20 ನಿಮಿಷ ಬಿಟ್ಟು ಕಳಿಸಿದ್ರು. ಎಲ್ಲ ಸುಟ್ಟೋಗಿದೆ ಗಾಡಿ. ಕೂಡಲೇ ಸ್ಥಳೀಯ ಅಗ್ನಿಶಾಮಕ ಠಾಣೆಗೆ ಮಾಹಿತಿ ನೀಡಿದ್ರೂ ಸಹ ಜಲವಾಹನ ಇಲ್ಲದಿರುವುದು ನಷ್ಟದ ಪ್ರಮಾಣ ಹೆಚ್ಚಾಗಲು ಕಾರಣವಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದ್ವಿಚಕ್ರ ವಾಹನದಲ್ಲಿ ಆಗಮಿಸಿದರೂ ಪೂರ್ಣ ಪ್ರಮಾಣದಲ್ಲಿ ಬೆಂಕಿ ನಂದಿಸಲು ವಿಫಲರಾದರು ಎಂದು ಸ್ಥಳೀಯರ ಆರೋಪವಾಗಿದೆ. ಸಂದೀಪ್ ಯುಎಲ್, 9 ಲೈವ್ ನ್ಯೂಸ್, ಸೊರಬ.